ನಾನು ಈ ಹಿಂದೆ ಕೂಡ ಹಲವಾರು ಬಾರಿ ನಿಮ್ಗೆ ತಿಳಿಸಿದ್ದೀನಿ. ಏನು ಅಂತಂದ್ರೆ ಈ ಪತ್ರಿಕೆಯಲ್ಲಿ ಬರುವಂತ ಕೆಲವೊಂದಿಷ್ಟು ವಿಷಯಗಳನ್ನ ನೋಡಿ ಕೂಡಲೇ ಪ್ಯಾನಿಕ್ ಆಗ್ಬೇಡಿ, ಟೆನ್ಷನ್ ಮಾಡ್ಕೋಬೇಡಿ. ಯಾಕೆ ಅಂತಂದ್ರೆ ನಿನ್ನೆ ನಡೆದಂತ 56% ರಿಸರ್ವೇಶನ್ ಕೇಸ್ ಏನು ವಿಚಾರಣೆ ನಡೆದಿತ್ತು, ಸೊ ಅದರಲ್ಲಿ KAS ಗೆ ಸಂಬಂಧಪಟ್ಟ ಹಾಗೆ ಕೂಡ ಮಾಹಿತಿ ಇತ್ತು. ನಾನು ಅದನ್ನು ತಿಳಿಸಿದ್ದೆ. ಬಟ್ ಅದನ್ನ ಹೊರತುಪಡಿಸಿ ನೇಮಕಾತಿಗೆ ತಡ ಆಗುತ್ತೆ, ನೇಮಕಾತಿಗೆ ತಡೆ ಬೀಳುತ್ತೆ ಅನ್ನುವಂಥದ್ದು ಯಾವುದೂ ಕೂಡ ಅಲ್ಲಿ ಏನು ಚರ್ಚೆ ಅದೇನು ಇಲ್ಲ, ಆ ರೀತಿ ಯಾವುದೂ ಹೇಳಿಲ್ಲ. ಅದು ಹೊಸ ನೇಮಕಾತಿ ಅದ್ರ ಪಾಡಿಗೆ ಅದು ಆಗ್ತಾ ಇದೆ, ಅದು 50% ಮೇಲೆ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಈ ಕೇಸಿಂದ ಏನು ಇಲ್ಲ. ಬಟ್ ಇನ್ನೊಂದು ಪತ್ರಿಕೆಯಲ್ಲಿ ನೀವು ನೋಡಿರ್ಬೋದು, ಮಂಗಳವಾರ ಸರ್ಕಾರಕ್ಕೆ ಒಂದು ನೋಟಿಸ್ ಬಂದಿದೆ. ಯಾವುದು ಅಂತಂದ್ರೆ ಅಲೆಮಾರಿ ಸಮುದಾಯಕ್ಕೆ ಏನು ಸರ್ಕಾರ ನ್ಯಾಯ ಒದಗಿಸಲಿಲ್ಲ ಒಳ ಮೀಸಲಾತಿಯಲ್ಲಿ, ಸೊ ಅದಕ್ಕೆ ಸಂಬಂಧಪಟ್ಟಾಗಿ ನೋಟಿಸ್ ಕಳಿಸಿದೆ. ಅದು ಇನ್ನೂ ಸರ್ಕಾರ ಅದಕ್ಕೆ ಏನ್ ರಿಪ್ಲೈ ಮಾಡುತ್ತೆ, ಅದೇನ್ ಬಗೆಹರಿಸ್ಕೊಳ್ಳುತ್ತೆ ಅದಿದೆ. ಅದನ್ನ ಹೊರತುಪಡಿಸಿ ಈಗ ಹೊಸ ನೇಮಕಾತಿಗಳು ಏನ್ ನಡೀತಾ ಇದೆ, ಈಗ ಆಲ್ರೆಡಿ PC ಆಗಿದೆ, CRDR ಆಗಿದೆ, ಅಪ್ಕಮಿಂಗ್ ಇನ್ನು ಬೇರೆ ಬೇರೆ ನೋಟಿಫಿಕೇಶನ್ಸ್ ಇದೆ. ಅದು ಯಾವುದಕ್ಕೂ ಕೂಡ ಸದ್ಯದ ಮಟ್ಟಿಗೆ ಏನೂ ಸಮಸ್ಯೆ ಇಲ್ಲ. ಸೊ ಡೋಂಟ್ ವರಿ. ಅಲ್ಲಿ ಕೇಸ್ ನಡೀತಾ ಇರೋದೇ, ಅದೇನ್ ನಡೀತಾ ಇದೆ, ಏನ್ ಏರಿಂಗ್ ಇದೆ ಅಂತ ಪ್ರತಿಯೊಂದು ಗೊತ್ತಿದೆ ನಿಮ್ಗೆ. ಸೊ ಸುಮ್ನೆ ಟೆನ್ಷನ್ ಮಾಡ್ಕೊಂಡು ನೇಮಕಾತಿಗೆ ತಡ ಬೀಳ್ತಾ, ನೇಮಕಾತಿಗೆ ಸ್ಟೇ ಆಗತ್ತಾ, ಏನು ಇಲ್ಲ. ಸೊ ಅದ್ರ ಪಾಡಗದು ರೆಕ್ರೂಟ್ಮೆಂಟ್ಗಳು ನಡೀತಾ ಇದೆ. ಸೊ ಇಲ್ಲದ ವಿಷಯಗಳನ್ನ, ಅನಗತ್ಯ ಗೊಂದಲಗಳನ್ನ ನೀವೇ ಸೃಷ್ಟಿ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮ ಸದ್ಯಕ್ಕಿರೋ ಸಮಸ್ಯೆಗಳೇ ಜಟಿಲವಾಗಿದೆ. ಓದಬೇಕು, ಅಪ್ಲಿಕೇಶನ್ ತಗೊಳ್ತಾ ಇಲ್ಲ, ಅದ್ರ ಸಮಸ್ಯೆ ಮೇಲೆ ಸಮಸ್ಯೆ. ಕೆಲವರಿಗೆ ತುಂಬಾ ಸಮಯನೇ ಕಡಿಮೆ ಇದೆ ಓದೋದಕ್ಕೆ. ಅದರ ನಡುವೆ ಅದು ಇದು ವಿಷಯಗಳನ್ನ ತಗೊಂಡು ಪ್ಯಾನಿಕ್ ಆಗಿ ಸುಮ್ನೆ ವರಿ ಮಾಡ್ಕೋಬೇಡಿ. ನೋಡಿ, ಪತ್ರಿಕೆಗಳಲ್ಲಿ ಏನೇ ಸುದ್ದಿ ಬರ್ಲಿ, ಮಾಧ್ಯಮದಲ್ಲಿ ಏನೇ ಸುದ್ದಿ ಬರ್ಲಿ, ಅದು ಸರ್ಕಾರ ಅಧಿಕೃತವಾಗಿ ಆದೇಶ ಹೊರಡಿಸಿ ಅಥವಾ ಇನ್ನೇನು ನೇಮಕಾತಿಗೆ ಕೋರ್ಟ್ ಆದೇಶ ನೀಡಿದ್ರೆ ಆಗೋಕೆ. ಅದು 56 ಇದೆ, ಅದನ್ನ 50 ಮೇಲೆ ನಾವು ನೇಮಕಾತಿ ಮಾಡ್ತೀವಿ, ಯಾವುದೇ ರೀತಿ ಸಮಸ್ಯೆ ಬರದೇ ಇರೋ ರೀತಿ ಸರ್ಕಾರ ಹೇಳಿದೆ, ಅದ್ರ ಪ್ರಕಾರ ಮಾಡ್ತಾ ಇದೆ. ಅದಕ್ಕೇನೂ ಸಮಸ್ಯೆ ಇಲ್ಲ. ಅದನ್ನು ಕೂಡ ಒಳ ಮೀಸಲಾತಿ ಅನ್ನು ವರ್ಗೀಕರಿಸಿ ಎಲ್ಲ ರೋಸ್ಟರ್ ಆಗಿ ಆಲ್ರೆಡಿ ನೇಮಕಾತಿ ನಡೀತಾ ಇದೆ. ಸೊ ನೀವು ಅನಗತ್ಯ ಗೊಂದಲಕ್ಕೆ ಒಳಗಾಗಬೇಡಿ. ಆಲ್ರೆಡಿ ನಿನ್ನೆ ಕೂಡ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಸೊ ಇವತ್ತು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಅಧಿಕೃತವಾಗಿ ಸರ್ಕಾರದಿಂದ ಮರು ಅಧಿಸೂಚನೆಗೆ ಆಲ್ರೆಡಿ ಪತ್ರ ಬಂದಿದೆ. ಸೊ ಅದನ್ನು ಕೂಡ KA ಕೊಡಿಸಬೇಕು ಅನ್ನುವಂಥದ್ದಿದೆ. ಯಾಕಂದ್ರೆ KPSC ಅವರು ಈ ಹಿಂದೆ ಏನ್ ಮಾಡಿದ್ರು ಅದು ಸಮಸ್ಯೆಯಿಂದಾನೇ ಅದು ಹೊಸ ನೇಮಕಾತಿ ಆಗಿದೆ, ಮರು ಅಧಿಸೂಚನೆ ಆಗಿದೆ. ಸೊ ಅದನ್ನ KA ಕೊಡಿಸಿ ಅಂತ ಕೆಲವು ಆಸ್ಪಿರೆಂಟ್ಸ್ ಕೇಳಿದ್ರಿ. ಸೊ ನೋಡೋಣ, ಅದಕ್ಕೆ ಸಂಬಂಧಪಟ್ಟಾಗಿ ರಿಕ್ವೆಸ್ಟ್ ಮಾಡೋಣ. ಅಂಡ್ ಅದರ ಜೊತೆ ಯಾರೆಲ್ಲ ಹೊಸ ನೇಮಕಾತಿಗಳಿಗಾಗಿ ಓದ್ತಾ ಇದ್ದೀರಾ ನೋಡಿ, ಎಸ್ಪೆಷಲಿ PSI ಆಗಿರ್ಬೋದು, ESI, VAO, SDFD ಎಲ್ಲರೂ ಕೂಡ ಚೆನ್ನಾಗಿ ಪ್ರಿಪರೇಷನ್ ಮಾಡಿ. ಯಾವುದೇ ಕಾರಣಕ್ಕೂ ದಿನನಿತ್ಯ ಸುಮ್ಮನೆ ಗೊಂದಲಗಳನ್ನ ಸೃಷ್ಟಿ ಮಾಡಿಕೊಂಡು ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಭಯದಲ್ಲಿ ಓದೋ ವಿಷಯದ ಮೇಲೆ ಕಾನ್ಸಂಟ್ರೇಟ್ ಅನ್ನ ಕಳ್ಕೋಬೇಡಿ. ನಿಮ್ಮ ಒಂದು ಏಕಾಗ್ರತೆ ಏನಿದೆ, ಸೊ ಅದನ್ನ ಓದಿನ ಕಡೆ ಫೋಕಸ್ ಮಾಡಿ. ನಿಮ್ಗೆ ತುಂಬಾ ಡಿಸ್ಟ್ರಾಕ್ಷನ್ಸ್ ಆಗ್ತಾ ಇತ್ತು ಅಂದ್ರೆ, ಕೆಲವೊಂದು ಯಾವ್ದು ಡಿಸ್ಟ್ರಾಕ್ಷನ್ ಮಾಡುತ್ತೆ ನಿಮ್ಗೆ, ಅದೇನೇ ಇರಲಿ, ಟೆಲಿಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾ ಏನೇ ಇರಲಿ, ಅದರಿಂದ ದೂರ ಇದ್ದು ಬಿಡಿ. ಸೊ ಅವುಗಳನ್ನೆಲ್ಲವೂ ಕೂಡ ಅನ್ಇನ್ಸ್ಟಾಲ್ ಮಾಡಿ ಸುಮ್ಮನೆ ಪ್ರಿಪರೇಷನ್ ಮಾಡಿ. ಇಲ್ಲ ನಿಮ್ಗೆ ಅದು ಏನಕ್ಕೆ ಬೇಕೋ ಅಷ್ಟಕ್ಕೆ ಬಳಕೆ ಮಾಡ್ಕೊಂಡು ಆರಾಮಾಗಿ ಓದಿ. ಸುಮ್ಮನೆ ಇಲ್ಲದ ವಿಷಯಗಳ ಬಗ್ಗೆ ವರಿ ಮಾಡ್ಕೋಬೇಡಿ. ನಿಮ್ಗೆ ಟೆಲಿಗ್ರಾಮ್, ನಮ್ಮ ಒಂದು ಅಮರ್ ಅಪ್ಡೇಟ್ಸ್ ಟೆಲಿಗ್ರಾಮ್ ಇದೆ. ಸೊ ಅಲ್ಲಿ ನಾನು ಏನೇ ಇದ್ರೂ ಕೂಡ ಮಾಹಿತಿಗಳನ್ನ ಹಂಚ್ಕೊಳ್ತಾ ಇರ್ತೀನಿ. ಯೂಟ್ಯೂಬ್ ಅಲ್ಲೂ ಕೂಡ ವಿಡಿಯೋಸ್ ಮಾಡ್ತಾ ಇರ್ತೀನಿ. PC ಅಪ್ಲಿಕೇಶನ್ ಪಾಪ ತುಂಬಾ ಜನ ಕರೆ ಮಾಡಿದ್ರೆ ಎಲ್ರಿಗೂ ಕೂಡ ರೆಸ್ಪಾನ್ಸ್ ಮಾಡಿದೀನಿ. ಆ ಸಮಸ್ಯೆಗೆ ಏನಿದೆ ಪರಿಹಾರ ಕೊಡಿಸೋ ಕೆಲಸ ಮಾಡೋಣ. ಸೊ ಆ ರೀತಿ ಏನೇನಿದೆ ಆ ರೀತಿ ಸಮಸ್ಯೆಗಳನ್ನ ಬಗೆಹರಿಸುವಂತ ಕೆಲಸ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ನಾನು ಮಾಡ್ತೀನಿ. ತೀವ್ರ ಅನಾರೋಗ್ಯ ಇದ್ರು ಕೂಡ ಆದ್ರೂ ಕೂಡ ಕೆಲವು ಆಸ್ಪಿರೆಂಟ್ಸ್ ಕರೆ ಮಾಡಿದ್ರೆ ರಿಸೀವ್ ಮಾಡಿ ಮಾತಾಡಿ ಅವರಿಗೆ ಸಾಧ್ಯವಾದಷ್ಟು ಏನಾಗುತ್ತೋ ಆ ಸಹಾಯ ಮಾಡ್ತಾ ಇದ್ದೀನಿ. ಯಾಕೆಂತಂದ್ರೆ ಪಾಪ ನಮ್ಮನ್ನೇ ನಂಬ್ಕೊಂಡು ಒಂದೇನೋ ಕರೆ ಮಾಡಿರ್ತಾರೆ, ಮೆಸೇಜ್ ಹಾಕಿರ್ತಾರೆ ಅಂತಂದಾಗ ಅಟ್ಲೀಸ್ಟ್ ಒಂದು ಗೌರವ. ಕೆಲವ್ರಿಗೆ ಇನ್ನೂ ನಾನು ರಿಪ್ಲೈ ಮಾಡಿರಲ್ಲ, ಪಾಪ ಹಂತವಾಗಿ ನಾನು ಮಾಡ್ತೀನಿ. ಯಾಕಂದ್ರೆ ತುಂಬಾ ಮೆಸೇಜಸ್ ಇರುತ್ತೆ ನನಗೂ ಕೂಡ. ಸೊ ಅದೆಲ್ಲವನ್ನ ನಾನು ನೋಡಿರಲ್ಲ. ಕರೆಗಳು ಅಷ್ಟೇ ಪಾಪ ತುಂಬಾ ಮಾಡ್ತಾನೆ ಇರ್ತೀರಾ. ನನಗೆ ಬೇಜಾರಾಗ್ಬಿಡ್ತದೆ ಒಂದ್ಸಲ. ಯಾಕಂದ್ರೆ ನನಗೆ ಅನಾರೋಗ್ಯ ಇರುತ್ತೆ. ಆ ಒಂದು ಟೆನ್ಷನ್ ಅಲ್ಲಿ ಮನಸ್ಥಿತಿ ತುಂಬಾ ಒಂಥರ ಡಿಪ್ರೆಷನ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ಪಾಪ ನೀವು ಕರೆ ಮಾಡಿರ್ತೀರಾ, ನಾನು ಆದ್ರೂ ರಿಪ್ಲೈ ಮಾಡ್ತೀನಿ, ಅದಕ್ಕೇನು ವರಿ ಮಾಡ್ಕೊಳ್ಳಲ್ಲ. ಸೊ ದಯವಿಟ್ಟು ಯಾರು ಗೊಂದಲ ಬೇಡ. PC ಅಪ್ಲಿಕೇಶನ್ ಹಾಕ್ತಾ ಇದ್ರೆ ಕೆಲವರಿಗೆ ಸಮಸ್ಯೆ ಬಗೆಹರಿದಿದೆ ಅಂತ ಹೇಳಿದ್ರಿ, ಆಯ್ತು ಓಕೆ ಹಾಕೊಳ್ಳಿ, ಓದಿ ಚೆನ್ನಾಗಿ. ಅಪ್ಕಮಿಂಗ್ VAO, PSI, ESI, PD, SD, FDA ಹಲವಾರು ನೇಮಕಾತಿಗಳು ಸಾಲ್ ಇದೆ. ಆಮೇಲೆ ನೀವು ರೆಕ್ರೂಟ್ಮೆಂಟ್ ಆದ್ಮೇಲೆ ಓದೋದಕ್ಕೆ ಸಮಯ ಇಲ್ಲ ಅಂತ ಕೂತ್ಕೊಳ್ಳಂಗ ಆಗುತ್ತೆ. ಸೊ ಅದಕ್ಕೆ ಪ್ರಿಪರೇಷನ್ ಮಾಡಿ. ಅದೊಂದೇ ನಾನು ಹೇಳೋದು. ನಮ್ಮ ಕೈಲೇ ಇಲ್ಲದೆ ಇರುವಂತ ವಿಷಯಗಳ ಬಗ್ಗೆ ನಾವ್ ಯಾಕೆ ವರಿ ಮಾಡ್ಕೋಬೇಕು ಹೇಳಿ. ಈಗ ಯಾವುದೇ ಆಯ್ತು, ನೇಮಕಾತಿ ಆಗಿರ್ಬೋದು, ಮೀಸಲಾತಿ ಆಗಿರ್ಬೋದು, ಕೋರ್ಟ್ ವಿಷಯ ಆಗಿರ್ಬೋದು, ಏನೇ ಗೊಂದಲ ಅದು ನಮ್ಮ ಕೈಯಲ್ಲಿ ಇಲ್ಲ. ಸೊ ನಮ್ಮ ಕೈಯಲ್ಲಿ ಇತ್ತು, ನಾವೇನಾದ್ರು ಜಡ್ಜ್ ಆತು, ನಾವು ಆದೇಶ ಮಾಡ್ತಾ ಇದ್ದೀವಿ ಓಕೆ. ನಾನು ಅಷ್ಟೇ, ನಾನು ಇರೋ ಮಾಹಿತಿ ಏನ್ ನಡೀತು ಹಿರಿಗೆ ಅದ್ರ ಬಗ್ಗೆ ತಿಳಿಸಿದ್ದೀನಿ ನಿನ್ನೆ. ಅದನ್ನ ಹೊರತುಪಡಿಸಿ ಇವತ್ತು ಪತ್ರಿಕೆಯಲ್ಲಿ ಬಂದಿರುವಂತ ವಿಷಯದ ಬಗ್ಗೆ ಯಾವ್ದು ಅಧಿಕೃತವಾದ ಕ್ಲಾರಿಟಿ ಇಲ್ಲ. ಸೊ ಸರ್ಕಾರಕ್ಕೆ ಮಂಗಳವಾರ ಏನೋ ಅಲೆಮಾರಿ ಕೇಸ್ ಸಂಬಂಧಪಟ್ಟ ನೋಟಿಸ್ ಕೊಟ್ಟಿದೆ ಅನ್ನೋದು ಪತ್ರಿಕೆಯಲ್ಲಿ ಒಂದು ವರದಿ ಆಗಿದೆ. ಅದನ್ನ ಬಿಟ್ರೆ 56 ಈಗೇನ್ KS ಆಗಿರ್ಬೋದು, ಅದು
ಅದಕ್ಕೆ ನಿನ್ನೆ ಅವರು ಅವಕಾಶ ಕೇಳಿದ್ರು ಸರ್ಕಾರದ ಪರ ವಕೀಲರು, ನಾವು ಪ್ರಾವಿಷನಲ್ ಲಿಸ್ಟ್ ಬಿಡ್ತೀವಿ ಅಂತ. ಬಟ್ ಮುಖ್ಯ ನ್ಯಾಯಮೂರ್ತಿಗಳು ಅದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ, ಇದು ಆಲ್ರೆಡಿ ಅಂತಿಮ ವಿಚಾರಣೆ ಬಂದಿದೆ, ಸೊ ಅದನ್ನು ಮುಗಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಇಷ್ಟು ಮಾಹಿತಿ ಇದೆ. ಧನ್ಯವಾದ.